ವೀರತನಕ್ಕೆ ಹೆಸರುವಾಸಿಯಾದ ತನ್ನ ಬಾಣಗಳಿಂದ ಯಾವುದೇ ಶತ್ರುವಿನ ಎದೆ ಸೀಳಿ ಹಾಕುವಂತ ತಾಕತ್ತಿದ್ದ ಮಹಾಭಾರತದಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವನ್ನೇ ಬರೆದ ಅರ್ಜುನನ ಹೆಸರನ್ನ ಆ ಆನೆಗೆ ಇಡಲಾಗುತ್ತೆ. ಅವನೇ ಮುಂದೆ ಅರ್ಜುನ ಅಂತ ಇಡೀ ವಿಶ್ವದಲ್ಲೇ ಖ್ಯಾತಿ ಹೊಂದುತ್ತಾನೆ. ಅದು 1996ನೇ ಇಸವಿ. ಎಲ್ಲಾ ದಸರಾ ಆನೆಗಳನ್ನ ಕಾರಂಜಿ ಕೆರೆಗೆ ಕರ್ಕೊಂಡೋಗಿರ್ತಾರೆ. ಬಹದ್ದೂರನ ಆನೆ ಮಾವುತ ಕೆಳಗಡೆ ಬಿದ್ದಿರ್ತಾನೆ. ಅರ್ಜುನನ ಕಾಲಿಗೆ ಸಿಕ್ಕಿ ಸತ್ತು ಹೋಗ್ತಾನೆ. ಬಹಳ ಜನ ಮಾವುತರು ಕಾವಾಡಿಗರು ಪ್ರತ್ಯಕ್ಷದರ್ಶಿಗಳು ಹೇಳೋದೇನಂತ ಹೇಳಿದ್ರೆ ಅರ್ಜುನ ಗೊತ್ತಿಲ್ಲದೆ ತುಳಿದಿರ್ತಾನೆ. ಅವನಿಗೆ ಆ ಮಾವುತ ಇರೋದೇ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅರ್ಜುನನ ಬ್ಯಾಡ್ ಟೆಂಪರ್ ಮತ್ತು ಅವನ ಕೋಪಕ್ಕೆ ಅವನನ್ನ ಕೊಲೆಗಾರನ ಪಟ್ಟ ಕಟ್ಟಲಾಗುತ್ತೆ. 1996ರಿಂದ 2001 ತನಕ ಅವನಿಗೆ ದಸರಾದಲ್ಲಿ ಅವಕಾಶನೇ ಕೊಡಲ್ಲ. ದಸರಾದಿಂದ ಬಹಿಷ್ಕಾರ ಮಾಡಲಾಗುತ್ತೆ. ಇನ್ನೇನು ದ್ರೋಣದ ಉತ್ತರಾಧಿಕಾರಿಯಾಗಿ ಅಂಬಾರಿ ಹೊರಬೇಕು ಅಂತ ಆಸೆ ಇದ್ದ ಅರ್ಜುನನ್ನ 5 ವರ್ಷ ಬಹಿಷ್ಕಾರ ಮಾಡಿ ಬಳ್ಳೆ ಕ್ಯಾಂಪಲ್ಲಿ ಇರಿಸಲಾಗುತ್ತೆ. ಆ ಟೈಮಲ್ಲಿ ಅರ್ಜುನನ ಅನುಪಸ್ಥಿತಿಯಲ್ಲಿ ಬಲರಾಮನಿಗೆ ಆ ಉತ್ತರಾಧಿಕಾರಿ ಪಟ್ಟ ಹೋಗುತ್ತೆ. 2001ರಲ್ಲಿ ಅರ್ಜುನ ಮತ್ತೆ ದಸರಾ ವಾಪಸ್ ಬರ್ತಾನೆ. ಆದ್ರೂ ಕೂಡ ನಿಶಾನೆ ಆನೆಯಾಗಿ ಮುಂದುವರಿಬೇಕಾಗುತ್ತೆ. ಯಾಕಂದ್ರೆ ಬಲರಾಮ 2001ರಿಂದ 2011 ತನಕ ಅಂಬಾರಿ ಅವರ ಆನೆ ಆಗಿರ್ತಾನೆ. 2012ನೇ ಇಸ್ವಿಯಲ್ಲಿ ಮತ್ತೆ ದಸರಾ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ. ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ. ಬಲರಾಮ 2.5 ತಾಸು ತಗೋತಾನೆ ನಡೀಲಿಕ್ಕೆ. ಆದ್ರೆ ಅರ್ಜುನ ಅದನ್ನ ಕೇವಲ 1.5 ಗಂಟೆನಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಬಲರಾಮನಿಗಿಂತ 45 ನಿಮಿಷ ವೇಗವಾಗಿ ಹೋಗಿರ್ತಾನೆ. ಆ ಸಮಯದಲ್ಲಿ ಅರ್ಜುನ ಮಧ್ಯದಲ್ಲಿದ್ರು ಕೂಡ ಈ ರೀತಿ ಒಂದು ಪ್ರದರ್ಶನ ಮಾಡಿರೋದನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ತುಂಬಾ ವರ್ಷಗಳಿಂದ ಕಾಯ್ತಿದ್ದ ಅಂಬಾರಿ ಹೊರುವ ಸಮಯ ಬಂದೇ ಬಿಟ್ಟಿರುತ್ತೆ. 2012ರಲ್ಲಿ ಅಂಬಾರಿಯನ್ನ ಹೊರತಾನೆ. 2012ರಿಂದ 2019 ತನಕ ಕಂಟಿನ್ಯೂಸ್ ಆಗಿ ಅರ್ಜುನ ಅಂಬಾರಿ ಹೊರ ಆನೆ ಆಗಿರ್ತಾನೆ. 2019ರಲ್ಲಿ ನೀನು